ಬಿಜೆಪಿಯ ಕಾರ್ಯಕರ್ತರ ಮೇಲೆ ಹುಬ್ಬಳ್ಳಿಯ ಕೇಶಾಪುರ ಪೊಲೀಸರು ಬೆತ್ತಲೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಪರ್ಕಕ್ಕೆ ಕೆಲವೊಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಈ ಸಂಪರ್ಕಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಹುಬ್ಬಳ್ಳಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೇನೆ. ಸರ್, ಈ ಘಟನೆ ಏನು ಸರ್, ಏನಾಗಿತ್ತು ಸರ್? ಇದು 1ನೇ ತಾರೀಕು ಒಂದು ಸರ್ವೆ ನಡೆಯೋ ಸಂದರ್ಭ ಚಾಲುಕ್ಯ ನಗರ ಅಂತ ಬರುತ್ತೆ ನಮ್ಮ ಕೇಶವಾಪುರ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯರ ನಡುವೆ ವ್ಯತ್ಯಾಸ ಆಗಿ ಗೊಂದಲ ಆಗಿ ಸ್ವಲ್ಪ ಗಲಾಟೆ ಆಗುತ್ತೆ. ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಈಗ ಸರ್ವೆಗೆ ಹೋಗ್ಬೇಕಾದ್ರೆ ನಮ್ಮನ್ನೇನು ಕರ್ಕೊಂಡು ಹೋಗಿರಲ್ಲ. ಹಿಂಗೆ ಗಲಾಟೆ ಆಗಿದೆ ಅಂತಂದು ಹೇಳಿದಾಗ 112ಗೆ ಮಾಹಿತಿ ಬರುತ್ತೆ, ನಮ್ಮ ಲೋಕಲ್ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾಹಿತಿ ಬರುತ್ತೆ. ಅವ್ರು ಹೋಗ್ಬಿಟ್ಟು ಅಲ್ಲೆಲ್ಲ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ನಂತರ ಎಲ್ಲರೂ ಡಿಸ್ಪರ್ಸ್ ಮಾಡಿ ಬಂದಿದ್ದಾರೆ. ನಂತರ 3 ಪ್ರಕರಣಗಳು ದಾಖಲಾಗಿದೆ. 2 ಪ್ರಕರಣಗಳು 2ನೇ ತಾರೀಕು, 1 ಪ್ರಕರಣ 4ನೇ ತಾರೀಕು ರಿಜಿಸ್ಟರ್ ಆಗುತ್ತೆ. ಅದರಲ್ಲಿ 2ನೇ ಪ್ರಕರಣ ಏನು ದಾಖಲಾಗಿತ್ತು, ಕ್ರೈಮ್ ನಂಬರ್ 2 ಕೇಶವಾಪುರದ್ದು, ಅದರಲ್ಲಿ ಈಕೆ ಮೇಲೆ ಮಾಡಿರುವಂಥ ಆರೋಪಗಳಿಗೆ ಪೂರಕವಾದಂಥ ಸಾಕ್ಷಿ ಮತ್ತು ಪ್ರತ್ಯಕ್ಷದರ್ಶಿಗಳು, ಕೆಲವು ಫೋಟೋ ವಿಡಿಯೋಗಳು ಸಿಕ್ಕಿದ್ರ ಹಿನ್ನೆಲೆಯಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಲಿಕ್ಕೆ 5ನೇ ತಾರೀಕು ಹೋಗ್ತಾರೆ. ಈಕೆ ಅರೆಸ್ಟ್ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲಿ ತುಂಬ ರೆಸಿಸ್ಟ್ ಮಾಡೋವಂಥದ್ದು ಮತ್ತು ಅಲ್ಲಿರೋಂಥ ಹೋಗಿರೋಂಥ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು, ಆರೋಪಗಳು ಮಾಡುವಂಥದ್ದು ಸಾಧ್ಯತೆ ಇದೆ ಅಂತಂದು ಇನ್ಸ್ಪೆಕ್ಟ್ರು ACP ಅವ್ರು ಮಾತಾಡಿಕೊಂಡು ಸುಮಾರು 10 ಜನ ಸಿಬ್ಬಂದಿಗಳನ್ನು, ಮಹಿಳಾ ಸಿಬ್ಬಂದಿಗಳನ್ನು, ನಿರ್ದಿಷ್ಟವಾಗಿ ಮಹಿಳಾ PSI ಮತ್ತು ಮಹಿಳಾ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋಗಿ ಒಂದು CR ಪಾರ್ಟಿ ಗಾಡಿ ತೊಗೊಂಡು ಹೋಗಿ ಅದರಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ವಶಕ್ಕೆ ತೊಗೊತಾರೆ. ವಶಕ್ಕೆ ತೊಗೊಂಡಾಗ ಅವಳು ಸೇರಿದಂತೆ ಅವ್ರ ಕುಟುಂಬ ಸದಸ್ಯರು ಸೇರಿದಂತೆ ಭಾಳ ಜನ ರೆಸಿಸ್ಟ್ ಮಾಡ್ತಾರೆ. ಗಾಡಿ ಹತ್ತೋದೆಲ್ಲ ಭಾಳ ಕಷ್ಟಪಟ್ಟು ಆ ಪ್ರೋಸೆಸ್ಸಲ್ಲಿ ನಮ್ಮ PSI ಒಬ್ಬರಿಗೆ ಹಲ್ಲಿಂದ ಕಚ್ಚಿದ್ದಾಳೆ. ಆಮೇಲೆ ನಮ್ಮ 3-4 ಜನ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಪೆಟ್ಟು ಆಗಿದೆ. ಅದಾದಮೇಲೆ ಆಕೆನ ಗಾಡಿ ಒಳಗೆ ಹತ್ತಿಸ್ಕೋತಾರೆ. ಗಾಡಿ ಒಳಗೆ ಹತ್ತಿಸ್ಕೊಂಡ್ಮೇಲೆ ಆಕೆ ತಾನು ವೇರ್ ಮಾಡ್ತಿದ್ದಂಥ ಬಟ್ಟೆಯನ್ನು ತೆಗೆದೆಸ್ತಿದ್ದಾಳೆ. ತಾನೇ ಬಿಚ್ಚಿದೆ? ಹೌದು, ತಾನೇ ಬಿಚ್ಚಿರುವಂಥದ್ದು. ಆಮೇಲೆ ಆಗ ಆ ಒಂದು ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು, ನಮ್ಮ ಮಹಿಳಾ ಅಧಿಕಾರಿಗಳು ಸ್ಥಳೀಯರ ಸಹಾಯದಿಂದ ಬೇರೆ ಒಂದು ಬಟ್ಟೆಯನ್ನು ತೊಗೊಂಬಂದು ಅವಳಿಗೆ ಹಾಕಿ ನಂತರ ಏನು ನಮ್ಮದು ಡ್ಯೂ ಪ್ರೋಸೆಸ್ ಇದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡಿದ್ದೀವಿ. ಸದ್ಯ ಜೇಸಿಲಿದ್ದಾರೆ. ಇವ್ರ ಮೇಲೆ ಒಟ್ಟು ಈವರೆಗೂ 9 ಪ್ರಕರಣಗಳು ದಾಖಲಾಗಿದೆ. 5 ಪ್ರಕರಣಗಳು ಹಿಂದಿನವು ಮತ್ತು ಈ ವರ್ಷದಲ್ಲಿ ಒಟ್ಟು 4 ಪ್ರಕರಣ ದಾಖಲಾಗಿದೆ. ಅದರಲ್ಲಿ 3 ಪ್ರಕರಣ ಸ್ಥಳೀಯರು ಕೊಟ್ಟಿರುವಂಥದ್ದು, ಇನ್ನೊಂದು 4ನೇ ಪ್ರಕರಣ ನಮ್ಮ ಪೊಲೀಸರು ಮೇಲೆ ಹಲ್ಲೆ ಮಾಡಿ ಕಚ್ಚಿರುವಂಥ ಪ್ರಕರಣ. ಆ ಪ್ರಕರಣದಲ್ಲಿ ನಾವಿನ್ನೂ ಅರೆಸ್ಟ್ ಮಾಡಿಲ್ಲ. ಈ ಸ್ಥಳೀಯರು ನೀಡಿದಂಥ 3 ಪ್ರಕರಣಗಳಲ್ಲಿ 1 ಪ್ರಕರಣದಲ್ಲಿ ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ಹಿಂದುಗಡೆ ಅವಳ ಮೇಲೆ ಧಾರವಾಡದ ವಿದ್ಯಾಗಿರಿ ಪೊಲೀಸು ಮತ್ತು ಇದೇ ಕೇಶಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇದೆ ಸರ್. ಯಾವ ಪ್ರಕರಣಗಳು ಸರ್? ಈಗ ಒಟ್ಟು 5 ಪ್ರಕರಣಗಳು ಹಿಂದಿನ ವರ್ಷಗಳಲ್ಲಿ ಆಕೆ ಮೇಲೆ ಆಗಿದೆ. ಅದರಲ್ಲಿ 4 ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ ಮತ್ತು 1 ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ. ಅದರದ್ದು ಮಾಹಿತಿಯನ್ನು ಈಗಷ್ಟೇ ಪಡ್ಕೊಂಡಿದ್ದೀನಿ. ಯಾವ್ಯಾವ ಸೆಕ್ಷನ್ಸ್ ಇದೆ, ಯಾವ್ದು ಕಲಂಗಳಲ್ಲಿ ಪ್ರಕರಣ ದಾಖಲಾಗಿದೆ ಅನ್ನೋಂಥದ್ದು ನಾನು ಸ್ವಲ್ಪ ಪರಿಶೀಲನೆ ಮಾಡಿ ಹೇಳಬೇಕಾಗತ್ತೆ. ಸರ್, ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ದಾವೆ. ಪೊಲೀಸರು ಬೆತ್ತಲೆ ಮಾಡಿದ್ದಾರೆ, ಅನಾಮಶವಾಗಿ ನಡ್ಕೊಂಡಿದ್ದಾರೆ, ಭಾಳ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಪೊಲೀಸರು ಅಂತೇಳಿ. ಈಗ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ಈ ಥರದ್ದು ಅಕ್ಯೂಸೇಷನ್ಸು ಕೆಲವು ಸಂದರ್ಭದಲ್ಲಿ ಬರುತ್ತೆ. ಈಗ 10 ಜನ ಮಹಿಳಾ ಸಿಬ್ಬಂದಿಗಳನ್ನ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಹಿಳಾ ಅಧಿಕಾರಿಗಳು, ಮಹಿಳಾ ಸಿಬ್ಬಂದಿಗಳ ಎದುರಿಗೆ ಆ ಥರ ಕೃತ್ಯ ಮಾಡಲಿಕ್ಕೆ ಯಾರಿಗಾದ್ರೂ ಆಗುತ್ತಾ? ಅದನ್ನು ಜನರು ಅವಲೋಕನ ಮಾಡಬೇಕು. ಮತ್ತು ಅರೆಸ್ಟನ್ನು ಅವಾಯ್ಡ್ ಮಾಡಲಿಕ್ಕೆ ಅಥವಾ ಪೊಲೀಸರಿಗೆ ಈ ಥರ ಎಂಬರೇಸ್ಮೆಂಟ್ ಮಾಡಲಿಕ್ಕೆ, ಅಕ್ಯೂಸೇಷನ್ ಮಾಡಲಿಕ್ಕೆ ಈ ಥರ ಕೆಲವು ಆರೋಪಿಗಳು ಮಾಡುವಂಥದ್ದು ಇದ್ದೇ ಇದೆ. ಮತ್ತು ನೋಡಿ, ಒಬ್ಬಳು ಮಹಿಳೆಯನ್ನು ಅರೆಸ್ಟ್ ಮಾಡಲಿಕ್ಕೆ 10 ಜನ ಸಿಬ್ಬಂದಿಗಳನ್ನ ಯಾಕೆ ತೊಗೊಂಡೋಗ್ತಾರೆ? ದಿಸ್ ಈಸ್ ಅ ಪಾಯಿಂಟ್. ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡಲಿಕ್ಕೆ ಅಲ್ಲಿ ಕೇಶವಾಪುರ ಇನ್ಸ್ಪೆಕ್ಟ್ರು ಏನಿದ್ದಾರೆ, ಹಟ್ಟಿ ಅವರು ACP ಅವ್ರ ಹತ್ರ ಮಾತಾಡಿ, ಸರ್ ಈ ಥರ ಈಕೆ ನ್ಯೂಸೆನ್ಸ್ ಮಾಡ್ತಾಳೆ, ಪೊಲೀಸ್ರ ಮೇಲೆ ಅಸಾಲ್ಟ್ ಮಾಡುವಂಥದ್ದು, ಜನ ಲೋಕಲಿ ಸೇರಿಸುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಳೆ, ಹಂಗಾಗಿ ಈಕೆನ ಅರೆಸ್ಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯ ಮಹಿಳಾ ಸಿಬ್ಬಂದಿಗಳು ಬೇಕು ಅಂತ ಹೇಳ್ಬಿಟ್ಟು 10 ಜನ ಮಹಿಳಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ತೊಗೊಂಡೋದಾಗ್ಯೂ ಕೂಡ ಅಲ್ಲಿ ಈ ಥರ ಒಂದು ಸರ್ಕಮ್ಸ್ಟಾನ್ಸ್ ಕ್ರಿಯೇಟ್ ಮಾಡಿ ಪೊಲೀಸರ ಮೇಲೆ ಆರೋಪ ಮಾಡಿದ್ದಾರೆ. ಇಷ್ಟಾಗಿಯೂ ಕೂಡ ಭಾಳ ಸ್ಪಷ್ಟವಾಗಿ ಘಟನೆ ಏನು ನಡೆದಿದೆ, ಯಾವೊಂದು ಸನ್ನಿವೇಶದಲ್ಲಿ ನಡೆದಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ಅವಲೋಕನ ಮಾಡಿ ನಮ್ಮ ಮಹಿಳಾ ಸಿಬ್ಬಂದಿಗಳು, ಮಹಿಳಾ ಅಧಿಕಾರಿಗಳು ಅವ್ರ ಹತ್ರನೂ ಮಾತಾಡಿಸಿ ಮತ್ತು ನಮ್ಮ ಅಧಿಕಾರಿಗಳ ಹತ್ರ ಮಾಡಿ ಇಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿರುವಂಥ ವಿಷಯ ಅಂತಂದರೆ, ಒಂದು, ಆಕೆ ಖುದ್ದು ತಾನೇ ಬಟ್ಟೆಯನ್ನು ಕಳೆದಿರುವಂಥದ್ದು. 2ನೇದು, ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸ್ಥಳೀಯರ ಸಹಾಯ ಪಡ್ಕೊಂಡು ಬಟ್ಟೆಯನ್ನು ಹಾಕ್ಸಿರುವಂಥದ್ದು. ಆಮೇಲೆ ಆಕೆ ಅಥವಾ ಯಾರು, ಇನ್ನೊಂದು ಭಾಳ ಗಂಭೀರ ವಿಚಾರ ಅಂದರೆ ಈ ಥರ ವಿಡಿಯೋ ವೈರಲ್ ಮಾಡಿದವ್ರು ಯಾರು ಅನ್ನೋಂಥದ್ದು ನಾವು ನೋಡಬೇಕಾಗತ್ತೆ. ಯಾಕಂದರೆ ಮಹಿಳೆ ಬಟ್ಟೆ ಕಳೆದಿರುವಂಥ ಸಂದರ್ಭದಲ್ಲಿ ಅಂಥದ್ದನ್ನು ಕ್ಯಾಪ್ಚರ್ ಮಾಡಿ ಅದನ್ನು ವಿಡಿಯೋ ವೈರಲ್ ಮಾಡುವಂಥದ್ದು ಕೂಡ ಅಫೆನ್ಸ್ ಆಗುತ್ತೆ. ಈಗ ಪೊಲೀಸರದೇ ಆಗಲಿ, ಅದೇ ಸಾರ್ವಜನಿಕರದೇ ಆಗಲಿ ಲ್ಯಾಬ್ಸ್ ಇದೆ ಅಂತಂದರೆ ಸಂಬಂಧಪಟ್ಟವ್ರಿಗೆ ತನಿಖೆ ಸಂದರ್ಭದಲ್ಲಿ ಒದಗಿಸ್ಬೇಕಾಗತ್ತೆ. ಅದನ್ನು ಕೂಡ ನಾವು ತನಿಖೆ ಮಾಡುವಂಥದ್ದು ಇಷ್ಟಪಡ್ತೀವಿ. ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ, ವಿಷ ಕುಡಿಯುವಂಥದ್ದು, ಆತ್ಮಹತ್ಯೆ ಪ್ರಯತ್ನ ಮಾಡುವಂಥದ್ದು, ಗಾಡಿಗೆ ಹೋಗ್ಬಿಟ್ಟು ಎಗರುವಂಥದ್ದು, ಈ ಥರದ್ದೆಲ್ಲ ಭಾಳಷ್ಟು ಜನ ಆರೋಪಿಗಳು ಮಾಡಿರುವಂಥದ್ದು ನಾನು ವೈಯಕ್ತಿಕವಾಗಿ ನೋಡಿದ್ದೇನೆ. ಬಟ್ ಈ ಥರ ಮಹಿಳಾ ಆರೋಪಿಗಳು ಈ ರೀತಿ ಮಾಡಿರುವಂಥದ್ದು ನಾನು ಹೆಚ್ಚು ಗಮನಿಸಿರಲಿಲ್ಲ ಯಾವತ್ತೂ.
ಬಟ್ ಇದೊಂದು ಘಟನೆ ಆಗಿದೆ. ಇಷ್ಟಾಗಿಯೂ ಕೂಡ ಅತ್ಯಂತ ಪಾರದರ್ಶಕವಾಗಿ ಪ್ರತಿಯೊಂದು ಘಟನಾವಳಿಗಳನ್ನು ವಿಸ್ತೃತ ವಿಚಾರಣೆ ಮುಖಾಂತರ ಹೊರತರಲಿಕ್ಕೆ ನಮ್ಮ DCP ಅವರಿಗೆ ಈ ಸಂಪೂರ್ಣ ಘಟನೆಯ ಬಗ್ಗೆ ಒಂದು ವಿಚಾರಣೆಯನ್ನು ಮಾಡಿ ವರದಿಯನ್ನು ಕೊಡಲಿಕ್ಕೆ ಸೂಚನೆ ನೀಡಿದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ಬಂಧಿಸುವ ಈ ಹಿಂದ್ಗಡೆ ಸಹಿತ ಬಂಧಿಸುವ ಒಂದು ಹೈಡ್ರಾಮನ್ನು ಕ್ರಿಯೇಟ್ ಮಾಡ್ತಂತ ನಮಗೆ ಮುಂಚಿತವಾಗಿತ್ತು. ಹೀಗಾಗಿ ಇಲ್ಲಿ ಅಂತಂದರೆ ನಮಗೆ ಇಲ್ಲಿ ಅಂತಂದರೆ ಇದೇ ಒಂದು ಕಾರಣಕ್ಕೆ 10 ಜನ ಮಹಿಳಾ ಸಿಬ್ಬಂದಿಗಳು ಓರ್ವ PSI ಮತ್ತು ಇಲ್ಲಿ ಅಂತಾರೆ ಓರ್ವ ಇನ್ಸ್ಪೆಕ್ಟರ್ ಸಹ ಇಲ್ಲಿ ಅಂತಾರೆ ಬಂಧಿಸ್ಲಿಕ್ಕೆ ಹೋಗ್ತಾರೆ. ಬಂಧಿಸುವ ಸಮಯದಲ್ಲಿ ತಾನೇ ಮೈ ಮೇಲಿದ್ದಂಥ ಬಟ್ಟೆಗಳನ್ನು ಇಲ್ಲಿ ಅಂತಂದರೆ ಕಳೆದುಕೊಂಡು ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿದರೆ ಈ ಸಂಪರ್ಕಕ್ಕೆ ನಾವು ಪ್ರಕರಣ ಸಹ ದಾಖಲಿಸಿಕೊಂಡು ಮತ್ತು ಈ ಏನು ಶೋಭಾ ಅವರನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದೇವೆ ಅನ್ನೋದ್ರ ಜೊತೆಗೆ ಇಲ್ಲಿ ಅಂತಂದರೆ ಈ ಒಂದು ಪ್ರಕರಣದ ತನಿಖೆಯನ್ನು DCP ಅವರಿಗೆ ಕೊಟ್ಟಿದ್ದೇವೆ, ವಿಚಾರಣೆ ಮಾಡಿ ನಮಗೆ ಮಾಹಿತಿ ಕೊಡಿ ಅಂತ ತಿಳಿಸಿದ್ದೇವೆ ಅನ್ನೋದು ಎನ್ ಶಶಿಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5 ಹುಬ್ಬಳ್ಳಿ.